ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಹಾಲು ಉತ್ಪಾದಕರಿಗೆ ನೀಡಬೇಕಾಗಿರುವ ಹಾಲಿನ ಪ್ರೋತ್ಸಾಹ ಧನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಕೇಂದ್ರ ಸರ್ಕಾರವು ಕನಿಷ್ಠ ಬೆಂಬಲ ಬೆಲೆಯನ್ನು ನೀಡಲು ಕಾನೂನಾತ್ಮಕವಾಗಿ ಶಾಸನ ರೂಪಿಸುವಂತೆ ಸಂಸದರು ಒತ್ತಾಯಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನೀರು ಎಲ್ಲ ನಾಲೆಗಳಿಗೆ ನೀರು, ಹಾಲಿನ ಪ್ರೋತ್ಸಾಹ ಒಪ್ಪಿಗೆ ನಿಗದಿತ ದರ, ಒಪ್ಪಿಗೆ ಬಾಕಿ ದರ, ಅಯ್ಯಯ್ಯೋ ಅಯ್ಯಯ್ಯೋ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ ತಕ್ಷಣವೇ ನಾಲೆಗೆ ನೀರು ಬಿಡಲೇಬೇಕು, ತಕ್ಷಣವೇ ನಾಲೆಗೆ ನೀರು ಬಿಡಲೇಬೇಕು, ಹಾಲಿನ ದರವನ್ನು ತಕ್ಷಣವೇ ಕೊಡಲೇಬೇಕು, ಹಾಲಿನ ಪ್ರೋತ್ಸಾಹ ದರವನ್ನು ತಕ್ಷಣವೇ ಕೊಡಲೇಬೇಕು. ಅನ್ಯಾಯ ರೈತರಿಗೆ, ಅನ್ಯಾಯ ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ ಕಬ್ಬಿನ ಬಾಕಿ ದರವನ್ನು, ಹಾಲಿನ ಪ್ರೋತ್ಸಾಹ ಧನವನ್ನು, ಹಾಲಿನ ಪ್ರೋತ್ಸಾಹ ಧನವನ್ನು ತಡ ಮಾಡುತ್ತಿರುವ ಸರ್ಕಾರಕ್ಕೆ, ಹಾಲಿನ ಪ್ರೋತ್ಸಾಹ ಧನವನ್ನು ತಡ ಮಾಡುತ್ತಿರುವ ಸರ್ಕಾರಕ್ಕೆ, ರೈತರಿಗೆ ಬರೆಯಲಿರುವ ಸರ್ಕಾರಕ್ಕೆ, ರೈತರ ಮೇಲೆ ಕಾಳಜಿ ಇಲ್ಲದ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ. ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ರೈತರ ಸಂಘದಿಂದ. ಇವತ್ತು ರೈತರ ಪರಿಸ್ಥಿತಿ ಏನಾಗೈತೆ ಅಂತ ಅಂದರೆ ಬರ ಹೊಡೆದೈತೆ. ಆ ತೆಂಗಿನ ಮರಗಳೆಲ್ಲ ಸುಳಿಗಳೆಲ್ಲ ಮುರಿದೋಗೈತೆ. ರೈತರು ಆ ಒಂದು ವ್ಯವಸಾಯ ನಂಬಿನೇ ಜೀವನ ಮಾಡ್ತಾವ್ರೆ. ಅದಕ್ಕೊಂದು ಪರಿಹಾರ ಇಲ್ಲ, ಏನಿಲ್ಲ. KRS ಇದಕ್ಕೆ ಡ್ಯಾಮ್ಗೆ ಟೈರ್ ಗ್ಲಾಸ್ ಮಾಡ್ತೀನಿ ಅಂತಾರೆ. ಆ ಒಂದು ನೀರಿನ ಒಂದು ಇದರಿಂದನೇ ರೈತರು ಬದುಕ್ತಾವ್ರೆ. ಈ ರೀತಿ ಸರ್ಕಾರ ಈ ಥರ ಮಾಡ್ತಾಯಿದ್ರೆ ರೈತರು ಮುಂಚೆ ಎಲ್ಲ ಆತ್ಮಹತ್ಯೆ ಮಾಡ್ಕೊತಾಯಿದ್ರು. ಇವತ್ತು ಕೂಡ ಆ ದಿಕ್ಕಿಗೆ ಹೋಗೋಂಥ ಪರಿಸ್ಥಿತಿ ಬಂದೈತೆ. ಇವತ್ತು ಈ ಸರ್ಕಾರ ರೈತರ ಕಡೆ ಒಂದು ಚೂರು ಗಮನ ಕೊಡ್ತಾ ಇಲ್ಲ. ಇವತ್ತು ನಾವು DC ಆಫೀಸ್ ಹತ್ರ ಸಣ್ಣದಾಗಿ ನಾವು ಒಂದು ಚಳುವಳಿ ಮಾಡ್ತಾ ಇದ್ದೀವಿ. ರೈತರು ಕಷ್ಟನ ಈ ಸರ್ಕಾರ ಏನು ಕೇಳಲ್ಲ ಅಂತಂದರೆ ನಾಳೆ ಹಿಂದಿನ ದಿನಗಳಲ್ಲಿ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಸರ್ಕಾರಕ್ಕೆ ನಾವು ಕಲಿಸ್ಬೇಕಂತ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಪ್ರಥಮವಾಗಿ ಇವತ್ತುವರೆಗೂ ಇನ್ನೂ 81 ಕೋಟಿ 70 ಲಕ್ಷ ಹಣನ ಹಾಲಿನ ಪ್ರೋತ್ಸಾಹ ಧನ ಕೊಡಬೇಕು ಸರ್ಕಾರ. ಸೆಪ್ಟೆಂಬರ್ನಿಂದ ಕೊಟ್ಟಿಲ್ಲ. ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಡಿಸೆಂಬರು ಯಾವುದೂ ಕೊಟ್ಟಿಲ್ಲ ಇದುವರೆಗೆ. ಆದ್ದರಿಂದ ಆ 81 ಕೋಟಿನ ಬೇಗ ಬಿಡುಗಡೆ ಮಾಡಬೇಕು ಅಂತ ರೈತರನ್ನು ಒತ್ತಾಯಿಸ್ತೀವಿ. ಅದಲ್ಲದೆ ಬರ ಪರಿಹಾರನೂ ಯಾರ ಖಾತೆಗೂ ಹಣ ಬಿಡುಗಡೆ ಆಗಿಲ್ಲ. ಆ ಬರ ಪರಿಹಾರದ ಹಣನೂ ಬಿಡುಗಡೆ ಮಾಡಬೇಕು ಅಂತ ನಾವು ಒತ್ತಾಯಿಸೋದಕ್ಕೆ ಇವತ್ತು ಚಳವಳಿ ಮಾಡ್ತಾಯಿದ್ದೀವಿ. ಟ್ರಯಲ್ ಬ್ಲಾಸ್ಟ್ ಮಾತೆತ್ತಿದ್ರೆ ಸರ್ಕಾರ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು. ನಮಗೆ ಕೋರ್ಟು ಆರ್ಡ್ರ್ ಕೊಡ್ತಾ ಇದೆ. ಕೋರ್ಟನ್ನ ಉಲ್ಲಂಘಿಸ್ದಂಗೆ ಆಯ್ತದೆ ಅಂತ ನಮಗೆಲ್ಲರೂ ಹೇಳ್ತಾರೆ. ಅದರಲ್ಲಿ 21ರಲ್ಲೇ ಒಂದು ಡ್ಯಾಮ್ ಸೇಫ್ಟಿ ಬಿಲ್ ಅಂತ ಅದನ್ನು ನೀವು ಒಂದು ಸಮಿತಿನ ಮಾಡಿ ಅಂತ ಹೇಳಿದ್ರು. ಇದುವರೆಗೂ ಸರ್ಕಾರ ಆ ಸಮಿತಿನ ಹಿಂದೆ ಇದ್ದ ಸರ್ಕಾರ, ಈಗಿರೋ ಸರ್ಕಾರ ಆ ಸಮಿತಿನ ಮಾಡೋದಕ್ಕೆ ಹಿಂದೇಟ್ ಆಗ್ತಾಯಿದೆ. ಅದ್ಯಾಕೆ ಅಂತ ಗೊತ್ತಿಲ್ಲ. ಆ ಸಮಿತಿ ಮಾಡಿದ್ರೆ ಆ ಸಮಿತಿ ಹೇಳಿದ್ದೇ ಅಂತಿಮ. ಇಲ್ಲಿ 20 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಡ್ಯಾಮ್ ಸೇಫ್ಟಿ ಬಿಲ್ಗೋಸ್ಕರ ಮಾಡಿದ್ರೆ ನಮಗೆ ಏನು ತೊಂದರೆ ಆಗಲ್ಲ. ನಾವು ಏನು ಆ ಸಮಿತಿ ಹೇಳ್ತದೆ ಅದನ್ನು ಸರ್ಕಾರವೇ ಆಗಲಿ ಕೋರ್ಟೇ ಆಗಲಿ ಕೇಳಬೇಕು. ಆದ್ದರಿಂದ ಅದನ್ನೇ ನಾನು ಹೇಳೋದು, ಇವರು ಬೇಜವಾಬ್ದಾರಿತನ. ಈಗ 71ರಲ್ಲಿ ಆರ್ಡ್ರು ನೀವು ಈ ಸಮಿತಿ ಮಾಡಿ ಅಂತ ಹೇಳಿದ್ಮೇಲೆ ಯಾಕೆ ಮಾಡಲಿಲ್ಲ? ಸಮಿತಿ ಮಾಡಿದರೆ ಇದೆಲ್ಲ ಪ್ರಾಬ್ಲಮ್ ಬರೋದಿಲ್ವಲ್ಲ. ಕೋರ್ಟು ಸಮಿತಿ ತಾವು ಬಗೆಹರಿಸ್ಕೊಳ್ಳಿ ಅಂತ ಹೇಳೋದು. ಅದನ್ನು ಮಾಡಿದೋದು ಒಂದು ದೊಡ್ಡ ತಪ್ಪು. ಆಮೇಲೆ ಈ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ 8.5ಕ್ಕೆ ಹಿಂದೆ ನಿಗದಿ ಮಾಡ್ತಿದ್ದು FRPನ. ಆದರೆ ಇವತ್ತು 10.25ಕ್ಕೆ ನಿಗದಿ ಮಾಡ್ತಾವ್ರೆ. ಅದರಿಂದಲೂ ನಮಗೆ ಅನ್ಯಾಯ ಆಗ್ತಾಯಿದೆ. 3,500 ಅಂತ ಹೇಳ್ತಾರೆ. ಅದರಲ್ಲಿ 10.25ಕ್ಕೆ ಕಳೆದ್ರೆ ನಮ್ಮದೇ ಕೋತ ಆಯ್ತದೆ. 3,500 ಅಂದರೆ 500 ರೂಪಾಯಿ ಕಮ್ಮಿಯಾಗಿ 3,000. ಇವತ್ತು ಬೆಳೆಯೋದಕ್ಕೆ 1,500 ಬೇಕು, ಕಡ್ದು ಸಾಗಿಸೋದಕ್ಕೆ 1,500 ಬೇಕು. ರೈತನಿಗೆ ಏನು ಉಳಿತದೆ?
ಇದೆಲ್ಲ ಮನಗಾಣಬೇಕು ಸರ್ಕಾರಗಳು. ಈ ಪ್ರತಿಭಟನೆ ಮುಂದುವರಿಯುತ್ತದೆ ಇಲ್ಲ ಎಚ್ಚರಿಕೆ ನೀಡಿ ಇಲ್ಲ, ಈಗ ಎಚ್ಚರಿಕೆ ನೀಡ್ತೀವಿ. ಈಗೆಲ್ಲ ಎಚ್ಚರಿಕೆ ನೀಡಿ ಮುಂದಿನ ಜುಲೈ 21ಕ್ಕೆ ದೊಡ್ಡ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ಮಾಡಬೇಕು ಅಂತ ಮಾಡಿದ್ದಾರೆ. ಅವಾಗ ನಾವು ಮಾಡ್ತೀವಿ. ಇವತ್ತು ಮೊದಲನೇ ಒಂದು ಅವ್ರಿಗೆ ಎಚ್ಚರಿಕೆ. ಸಚಿವರು 110 ಹಾಲು ಬೆಳೆಗಳಿಗೆ ನೀರು ಬಿಡೋ ಬಗ್ಗೆ ನಿರ್ಧಾರ. ಅದರಲ್ಲಿ ಈಗ ಬಿಡೋಕ್ಕಾಗೋದಿಲ್ಲ ಅಂತ ಅಂದರೆ ಏನು ಸರ್ಕಾರ ನೀರಿದೆ, ನೀರು ಬಿಟ್ಟಿರೋ ಉದಾಹರಣೆ ಇದೆ, ಕೆಲಸ ಮಾಡ್ತಾನೆ ಇರ್ಬೋದು. ಆದರೆ ಅವ್ರ ಕೆಲಸನೂ ಮುಗಿಸೋದಿಲ್ಲ. ಆದ್ದರಿಂದ ಬಿಡೋದೊಂದು ಒಳ್ಳೆಯದು. ಆ ಕೆಳ ನಾಲೆಗಳಿವೆಲ್ಲ ಅವಕ್ಕೇನು ತೊಂದರೆ ಆಗೋಲ್ಲ, ಅವಕ್ಕೆ ಬಿಡ್ಬೋದಾಗಿದೆ. 110 ಗಂಟೆ ಅವ್ರು ಕೊಡಲ್ಲ ಅಂದರೆ ಬೆಳೆ ಮುಂದೆ ತೊಂದರೆ ಆಗೇ ಆಗುತ್ತೆ. 110 ಬಂದಾಗ ಖಾಯಮಾಗಿ ಕೊಡಲಿ. ಈಗ ಇರೋ ಬೆಳೆ ಉಳಿಸ್ಕೊಳ್ಳೋದಕ್ಕೆ ಕೊಡಬೇಕು ಅಂತ ನಾವು ಕೇಳ್ತೀವಿ. ಓಕೆ.